ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಇದು ಬ್ಯಾಂಗ್ಳೂರ್ ಟು ಮೈಸೂರು ರೋಡ್ ಟ್ರಿಪ್ ವ್ಲಾಗ್ ಆಗಿರುತ್ತೆ. ಹಾಗೆ ಇಲ್ಲಿಂದ ನಾವು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿರಲಿಲ್ಲ. ಹಾಗಾಗಿ ಬಿಡ್ದಿ ಹತ್ರ ತಟ್ಟೆ ಇಡ್ಲಿ ತಿನ್ನೋಣ ಅಂತ ಹೋದ್ವಿ. ತಟ್ಟೆ ಇಡ್ಲಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿತ್ತು, ತುಂಬಾ ಟೇಸ್ಟಿಯಾಗಿ ಕೂಡ ಇತ್ತು. ಇನ್ನು ರೈಸ್ ಬಾತ್ ಏನೂ ಅಷ್ಟು ಇಷ್ಟ ಆಗಲಿಲ್ಲ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದ್ದು ನಾವು ಗೌಡ್ಗೆರೆಯಲ್ಲಿರೋ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಇಲ್ಲಿಗೆ ನಾನು ಸುಮಾರು ಸಲ ಬಂದಿದ್ದೀನಿ. ಪ್ರತಿ ಸಲ ಮೈಸೂರಿಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ಬಂದು ದರ್ಶನ ಮಾಡ್ಕೊಂಡ್ವಿ. ತುಂಬ ಜನ ಇದ್ರು, ಫ್ರೈಡೇ ಆಗಿತ್ತು, ಸೊ ಹಾಗಾಗಿ ತುಂಬ ಜನ ಇದ್ರು. ಒಳಗಡೆ ಫೋನ್ಸ್ ಅಲೋಡ್ ಇಲ್ಲ, ಹಾಗಾಗಿ ಕೆಲವೊಂದಷ್ಟು ಫೋಟೋಸ್ನ ತಗೊಂಡಿದ್ದೀನಿ. ನನಗೆ ದೇವಸ್ಥಾನಗಳಿಗೆಲ್ಲ ಹೋಗೋದಂದ್ರೆ ತುಂಬಾನೇ ಇಷ್ಟ. ಹಾಗಾಗಿ ನಾನು ಎಲ್ಲೇ ಹೋದ್ರೂ ಫಸ್ಟ್ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ದೇವಸ್ಥಾನದಿಂದ ಮೈಸೂರಿಗೆ ಹೋದ್ವಿ. ಮೈಸೂರಲ್ಲಿ ನನ್ನ ಅಕ್ಕನ ಮಗನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಬೇಕ್ರಿಯಿಂದ ಮನೆ ಹತ್ರ ಹೋದ್ರೆ ನಮ್ಮ ಅಕ್ಕ ನೋಡಿ ಯಾವ ಥರ ವೆಲ್ಕಮ್ ಮಾಡ್ತಾ ಇದ್ದಾಳೆ. ಇನ್ನು ಮನೆಗೆ ಹೋಗಿದ ತಕ್ಷಣ ಶಿರಿನಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟ. ಇನ್ನು ನಮ್ಮ ಅಕ್ಕ ಹೋಗಿದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಕೊಟ್ಲು. ಹಾಗೆ ಇನ್ನು ಸುಮ್ಮನೆ ಕೂತ್ಕೊಂಡಿರೋದಕ್ಕಿಂತ ಅವರೆಕಾಯಿ ತಂದಿದ್ಲು ಅಂದ್ಬಿಟ್ಟು ಅವರೆಕಾಯಿ ಬಿಡಿಸ್ಕೊಂಡಿದ್ವಿ. ಇನ್ನು ನಾನು ಬಿಡಿಸೋದು ನೋಡ್ಬಿಟ್ಟು ಶಿರಿನ್ ಕೂಡ ನಾನು ಬಿಡಿಸ್ತೀನಿ ಅಂತ ಬಂದ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ. ಇನ್ನು ನಮ್ಮ ಅಕ್ಕ ನಾನು ಹೋಗಿದ್ದೆ ಅಂತ ಅಂದ್ಬಿಟ್ಟು ಸ್ಪೆಷಲ್ಲಾಗಿ ಚಿಕನ್ ಪೆಪ್ಪರ್ ಫ್ರೈ ಹಾಗೆ ಚಿಕನ್ ಗ್ರೇವಿ ಮಾಡಿದ್ಲು. ಹಾಗೆ ಇಲ್ಲಿ ಕೂರ್ಗ್ ಸ್ಪೆಷಲ್ ಕಡುಂಬುಟ್ಟನ್ನು ಮಾಡ್ತಾ ಇದ್ದಾಳೆ. ಇನ್ನು ಶಿರಿನ್ ಕೂಡ ಅಲ್ಲಿಗೆ ಬಂದ್ಬಿಟ್ಟು ನಾನು ಮಾಡ್ತೀನಿ ಅಂತ ನಮ್ಮ ಜೊತೆ ಕೂತ್ಕೊಂಡಿದ್ದಾನೆ. ಅಂದರೆ ಅದನ್ನು ಉಂಡೆ ಕಟ್ಬಿಟ್ಟು ಸ್ಟೀಮ್ ಮಾಡಬೇಕು. ಆದರೆ ಅವನು ಕೂಡ ಬಂದು ನಾನು ಮಾಡ್ತೀನಿ ಅಂತ ಬಂದು ಕೂತ್ಕೊಂಡ. ಪೂರ್ತಿ ವ್ಲಾಗು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ. ಇಂಟ್ರೆಸ್ಟ್ ಇರೋರು ನನ್ನ ಬಯೋದಲ್ಲಿ ಹಾಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಇನ್ನು ನನ್ನ ಮಗ ಸಿಕ್ಕಿರೋದೆ ಅವನಿಗೆ ಕೈ ಕಾಲು ಭೂಮಿ ಮೇಲೆ ನಿಲ್ತಾ ಇಲ್ಲ, ಅವನ ಜೊತೆ ಫುಲ್ ಆಟಾಡ್ತಾ ಇದ್ದಾನೆ. ಇನ್ನು ನಮ್ಮ ಅಜ್ಜಿ ಕೂಡ ಬಂದರು ನಮ್ಮ ಮಾವ ಮನೆಯಿಂದ. ಅಜ್ಜಿನ ನೋಡಿ ತುಂಬ ದಿನ ಆಗಿತ್ತು, ಹಾಗಾಗಿ ಅವ್ರನ್ನೂ ಕೂಡ ಕರ್ಸ್ಕೊಂಡಿದ್ದೆ.